ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಕರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಮಠದಲ್ಲಿ ಇವತ್ತು ಹಲವು ಕಾರ್ಯಕ್ರಮಗಳು ಕೂಡ ನಡೀತಾ ಇರತಕ್ಕಂಥದ್ದು. ಈ ವಿಷಯ ಗಮನಿಸಬಹುದು. ತುಮಕೂರಿನ ಕಲಾವಿದರೊಬ್ಬರು ತೆಂಗಿನ ಗರಿಯಲ್ಲಿ ಶ್ರೀಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಸಿದ್ಧಗಂಗಾ ಮಠದ ಆವರಣದಲ್ಲಿ ಈ ಒಂದು ಕಲಾಕೃತಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಬಹಳ ಅದ್ಭುತವಾಗಿ ಶ್ರೀಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಎಲ್ಲವೂ ಕೂಡ ತೆಂಗಿನ ಗರಿಯಲ್ಲೇ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ತುಮಕೂರು ಕಲ್ಪತರುನಾಡು ಅಂತಾನೆ ಕೂಡ ಬಹಳ ಫೇಮಸ್ಸು. ಈ ಒಂದು ಹಿನ್ನೆಲೆಯಲ್ಲಿ ಕಲ್ಪತರುನಾಡಿನಿಂದಲೇ ಒಂದು ತೆಂಗಿನ ಗರಿಯಿಂದಲೇ ಈ ಒಂದು ಶಿವಕುಮಾರ ಮಹಾಸ್ವಾಮೀಜಿಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಕಲಾವಿದರು ಕೂಡ ಏನೋ ಕಲಾಕೃತಿ ಮಾಡಿದಂತಹ ಕಲಾವಿದರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಈ ರೀತಿ ಒಂದು ಮಾಡಿದಿರ ಸರ್, ಈಗ ಖುಷಿ ಆಗ್ತಿದೆ. ಬುದ್ಧಿಯವರ ಆಶೀರ್ವಾದ ಸಿಕ್ಕಷ್ಟು ಖುಷಿ ಆಗ್ತಾ ಇದೆ. ಅದೇ ವಿದ್ಯಾಸಂಸ್ಥೆಯಲ್ಲಿ ಓದಿ ಬುದ್ಧಿಯವರ ಒಂದು ಆಶೀರ್ವಾದ ಇವತ್ತು ನಮಗೆ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನಿಸ್ತಿದೆ. ಸರ್ ನೀವು ತುಮಕೂರಿನವರೇನೆ ತುಮಕೂರು ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಓದಿ ಬೆಳೆದಿರೋ ಹುಡುಗ. ಸಂಪೂರ್ಣವಾಗಿ ತೆಂಗಿನ ಗರಿಯಲ್ಲೇ ಮಾಡಿರುವಂಥದ್ದು. ಹೌದು, ಸಂಪೂರ್ಣವಾಗಿ ತೆಂಗಿನ ಗರಿಯಲ್ಲೇ ಮಾಡಿರುವಂಥದ್ದು. ಬೇಸಿಕ್ ನಾವು ಆರ್ಟಿಸ್ಟು ಏನಾರು ಹೊಸ ಥರ ಕ್ರಿಯೇಟಿವ್ ಹುಡುಕ್ತಾ ಇರಬೇಕು ಅಂದ್ಕೊಂಡ್ವಿ. ಈ ಒಂದು ತೆಂಗಿನ ಗರಿ ಐಡಿಯಾ ಬಂತು. ನಮ್ಮ ಟೀಮ್ ಹತ್ರ ನಮ್ದು ಮನುಷ್ಯವ ಅಂತ ನಮ್ದು ಆರ್ಟ್ ಟೀಮ್ ಇದೆ. ಹುಡುಗರು ಹಿಂಗೆ ಹೊಸ ಥರ ಪ್ರಯತ್ನ. ಸರಿ ಆಯ್ತು, ಒಂದು 2 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆಮೇಲೆ ಬುದ್ಧಿಯವ್ರ ಹತ್ರ ಬಂತು ಅಂತ ಹೇಳಿ ಒಂದು 2 days ಬ್ಯಾಕ್ ಡಿಸೈಡ್ ಮಾಡಿದ್ವಿ. ಹಿಂಗೆ ಮಾಡೋಣ ಅಂತ. ಸರಿ ಆಯ್ತು ಮಾಡ್ರಪ್ಪ ಅಂತ ಬುದ್ಧಿಯವರು. ಸರಿ ಅವ್ರದ್ದು ಒಂದು ಆಶೀರ್ವಾದ ಸಿಕ್ತು. ನಮಗೂ ಇದೊಂದು ಹೊಸ ಹುರುಪು, ಹೊಸ ಥರ ಇರಲಿ. ಯಾಕಂದರೆ ಬುದ್ಧಿಯವ್ರು ಇದ್ದಾಗ್ಲೂ ಕೂಡ ಒಬ್ರು ಉಪಯೋಗ ಆಗಿ ಇವತ್ತು ಅವ್ರನ್ನ ಹೆಸರು ಅನ್ನ ತಿಂತಾ ಇದೀವಿ. ಈಗ ಅವ್ರಿಲ್ಲ ಅಂದ್ರೂ ಕೂಡ ಅನ್ನ ತಿಂತೀವಿ. ಅದೇ ರೀತಿ ನಾವು ಮಾಡೋ ಒಂದು ಕಲಾಕೃತಿನ ಅವ್ರದ್ದೊಂದು ಏನೇ ಮಾಡಲು ಅದು ಇರಬೇಕು, ಹೋದ್ಮೇಲೆ ಅದು ಉಪಯೋಗ ಆಗಬೇಕು. ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಈ ತೆಂಗಿನ ಗರಿ ನಾವು ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ. ಎಷ್ಟು ಗಂಟೆಗಳ ಕಾಲ ಸಮಯ ಹಿಡಿತು ಸರ್? ಒಟ್ಟು 2 ದಿವಸ 48 ಗಂಟೆ ಸತತವಾಗಿ ವರ್ಕ್ ಮಾಡೋದು. 8 ಜನ ನಾವು ನಮ್ಮ ಗ್ರೂಪ್ನ ಕಲಾವಿದರಲ್ಲಿ ಸೇರ್ಕೊಂಡು 8 ಗಂಟೆ 48 ಗಂಟೆ ವರ್ಕ್ ಮಾಡೋದು. ಯಾಕಂದ್ರೆ ತೆಂಗಿನ ಗರಿ ಅಲ್ಲ, ಅದು ನಾವು ಜಾಸ್ತಿ ಬೇಗನೂ ಮಾಡೋದಕ್ಕಾಗಲ್ಲ. ನಾವು ಅದನ್ನ ಎಷ್ಟು ಜೋಪಾನ ವರ್ಕ್ ಮಾಡಬೇಕು. ಅದು ಕಪ್ಪ ಟರ್ನ್ ಆಗಿಬಿಡುತ್ತೆ. ನಾವು ಅದನ್ನ ನೋಡ್ಕೊಂಡು ಕೆಲಸ ಮಾಡಬೇಕು. ಹಾಗಾಗಿ 48 ಗಂಟೆ ಹಿಡಿದಿದ್ದೆ. ಶ್ರೀಗಳು ನೋಡಿದ್ರ ಇದು? ನೋಡಿದ್ರು, ಬಂದು ಖುಷಿಯವರು ಅವರೇ ಮಾಲಾರ್ಪಣೆ ಮಾಡಿದ್ದು. ಮಾಲಾರ್ಪಣೆ ಮಾಡಿ ಒಂದು ಕಲಾವಿದರಿಗೆ ಅವರೊಂದು ಬೆಂತಟ್ಟಿ ಹುರಿದುಂಬಿಸಿ ಹೋಗಿದ್ದಾರೆ. ಅವರ ಆಶೀರ್ವಾದ ಸಿಕ್ಕಿದೆ. ಇಬ್ಬರದ್ದು ಆಶೀರ್ವಾದ ನನಗೆ ಸಿಕ್ಕಿದೆ. ತೆಂಗಿನ ಗರಿಯಲ್ಲಿ ಶ್ರೀಗಳ ಒಂದು ಕಲಾಕೃತಿನ ಮಾಡಿರುವಂತಹ ತುಮಕೂರಿನ ಮನು ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗ್ಗಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಕರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಮಠದಲ್ಲಿ ಇವತ್ತು ಹಲವು ಕಾರ್ಯಕ್ರಮಗಳು ಕೂಡ ನಡೀತಾ ಇರತಕ್ಕಂಥದ್ದು. ಈ ವಿಷಯ ಗಮನಿಸಬಹುದು. ತುಮಕೂರಿನ ಕಲಾವಿದರೊಬ್ಬರು ತೆಂಗಿನ ಗರಿಯಲ್ಲಿ ಶ್ರೀಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಸಿದ್ಧಗಂಗಾ ಮಠದ ಆವರಣದಲ್ಲಿ ಈ ಒಂದು ಕಲಾಕೃತಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಬಹಳ ಅದ್ಭುತವಾಗಿ ಶ್ರೀಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಎಲ್ಲವೂ ಕೂಡ ತೆಂಗಿನ ಗರಿಯಲ್ಲೇ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ತುಮಕೂರು ಕಲ್ಪತರುನಾಡು ಅಂತಾನೆ ಕೂಡ ಬಹಳ ಫೇಮಸ್ಸು. ಈ ಒಂದು ಹಿನ್ನೆಲೆಯಲ್ಲಿ ಕಲ್ಪತರುನಾಡಿನಿಂದಲೇ ಒಂದು ತೆಂಗಿನ ಗರಿಯಿಂದಲೇ ಈ ಒಂದು ಶಿವಕುಮಾರ ಮಹಾಸ್ವಾಮೀಜಿಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಕಲಾವಿದರು ಕೂಡ ಏನೋ ಕಲಾಕೃತಿ ಮಾಡಿದಂತಹ ಕಲಾವಿದರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಈ ರೀತಿ ಒಂದು ಮಾಡಿದಿರ ಸರ್, ಈಗ ಖುಷಿ ಆಗ್ತಿದೆ. ಬುದ್ಧಿಯವರ ಆಶೀರ್ವಾದ ಸಿಕ್ಕಷ್ಟು ಖುಷಿ ಆಗ್ತಾ ಇದೆ. ಅದೇ ವಿದ್ಯಾಸಂಸ್ಥೆಯಲ್ಲಿ ಓದಿ ಬುದ್ಧಿಯವರ ಒಂದು ಆಶೀರ್ವಾದ ಇವತ್ತು ನಮಗೆ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನಿಸ್ತಿದೆ. ಸರ್ ನೀವು ತುಮಕೂರಿನವರೇನೆ ತುಮಕೂರು ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಓದಿ ಬೆಳೆದಿರೋ ಹುಡುಗ. ಸಂಪೂರ್ಣವಾಗಿ ತೆಂಗಿನ ಗರಿಯಲ್ಲೇ ಮಾಡಿರುವಂಥದ್ದು. ಹೌದು, ಸಂಪೂರ್ಣವಾಗಿ ತೆಂಗಿನ ಗರಿಯಲ್ಲೇ ಮಾಡಿರುವಂಥದ್ದು. ಬೇಸಿಕ್ ನಾವು ಆರ್ಟಿಸ್ಟು ಏನಾರು ಹೊಸ ಥರ ಕ್ರಿಯೇಟಿವ್ ಹುಡುಕ್ತಾ ಇರಬೇಕು ಅಂದ್ಕೊಂಡ್ವಿ. ಈ ಒಂದು ತೆಂಗಿನ ಗರಿ ಐಡಿಯಾ ಬಂತು. ನಮ್ಮ ಟೀಮ್ ಹತ್ರ ನಮ್ದು ಮನುಷ್ಯವ ಅಂತ ನಮ್ದು ಆರ್ಟ್ ಟೀಮ್ ಇದೆ. ಹುಡುಗರು ಹಿಂಗೆ ಹೊಸ ಥರ ಪ್ರಯತ್ನ. ಸರಿ ಆಯ್ತು, ಒಂದು 2 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆಮೇಲೆ ಬುದ್ಧಿಯವ್ರ ಹತ್ರ ಬಂತು ಅಂತ ಹೇಳಿ ಒಂದು 2 days ಬ್ಯಾಕ್ ಡಿಸೈಡ್ ಮಾಡಿದ್ವಿ. ಹಿಂಗೆ ಮಾಡೋಣ ಅಂತ. ಸರಿ ಆಯ್ತು ಮಾಡ್ರಪ್ಪ ಅಂತ ಬುದ್ಧಿಯವರು. ಸರಿ ಅವ್ರದ್ದು ಒಂದು ಆಶೀರ್ವಾದ ಸಿಕ್ತು. ನಮಗೂ ಇದೊಂದು ಹೊಸ ಹುರುಪು, ಹೊಸ ಥರ ಇರಲಿ. ಯಾಕಂದರೆ ಬುದ್ಧಿಯವ್ರು ಇದ್ದಾಗ್ಲೂ ಕೂಡ ಒಬ್ರು ಉಪಯೋಗ ಆಗಿ ಇವತ್ತು ಅವ್ರನ್ನ ಹೆಸರು ಅನ್ನ ತಿಂತಾ ಇದೀವಿ. ಈಗ ಅವ್ರಿಲ್ಲ ಅಂದ್ರೂ ಕೂಡ ಅನ್ನ ತಿಂತೀವಿ. ಅದೇ ರೀತಿ ನಾವು ಮಾಡೋ ಒಂದು ಕಲಾಕೃತಿನ ಅವ್ರದ್ದೊಂದು ಏನೇ ಮಾಡಲು ಅದು ಇರಬೇಕು, ಹೋದ್ಮೇಲೆ ಅದು ಉಪಯೋಗ ಆಗಬೇಕು. ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಈ ತೆಂಗಿನ ಗರಿ ನಾವು ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ.
ಎಷ್ಟು ಗಂಟೆಗಳ ಕಾಲ ಸಮಯ ಹಿಡಿತು? ಸರ್ ಒಟ್ಟು 2 ದಿವಸ 48 ಗಂಟೆ ಸತತವಾಗಿ ವರ್ಕ್ ಮಾಡೋದು. 8 ಜನ ನಾವು ನಮ್ಮ ಗ್ರೂಪ್ನ ಕಲಾವಿದರಿಗೆ ಸೇರ್ಕೊಂಡು 8 ಗಂಟೆ 48 ಗಂಟೆ ವರ್ಕ್ ಮಾಡೋದು. ಯಾಕಂದ್ರೆ ತೆಂಗಿನ ಗರಿ ಅಲ್ಲ, ಅದು ನಾವು ಜಾಸ್ತಿ ಬೇಗನೂ ಮಾಡೋದಕ್ಕಾಗಲ್ಲ. ನಾವು ಅದನ್ನ ಎಷ್ಟು ಜೋಪಾನ ವರ್ಕ್ ಮಾಡಬೇಕು. ಅದು ಕಪ್ಪ ಟರ್ನ್ ಆಗಿಬಿಡುತ್ತೆ, ನಾವು ಅದನ್ನ ನೋಡ್ಕೊಂಡು ಕೆಲಸ ಮಾಡಬೇಕು. ಹಾಗಾಗಿ 48 ಗಂಟೆ ಹಿಡಿದಿದ್ದೆ. ಸಿಂಗರ್ ಶ್ರೀಗಳು ನೋಡಿದ್ರ ಇದು? ನೋಡಿದ್ರು, ಬಂದು ಖುಷಿಯವರು ಅವರೇ ಮಾಲಾರ್ಪಣೆ ಮಾಡಿದ್ದು. ಮಾಲಾರ್ಪಣೆ ಮಾಡಿ ಒಂದು ಕಲಾವಿದರಿಗೆ ಅವರೊಂದು ಬೆಂತಟ್ಟಿ ಹುರಿದುಂಬಿಸಿ ಹೋಗಿದ್ದಾರೆ. ಅವರ ಆಶೀರ್ವಾದ ಸಿಕ್ಕಿದೆ, ಇಬ್ಬರದ್ದು ಆಶೀರ್ವಾದ ನಂಗೆ ಸಿಕ್ಕಿದೆ. ತೆಂಗಿನ ಗರಿಯಲ್ಲಿ ಶ್ರೀಗಳ ಒಂದು ಕಲಾಕೃತಿನ ಮಾಡಿರುವಂತಹ ತುಮಕೂರಿನ ಮನು ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಇವತ್ತು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯ ಸಂಸ್ಕರಣೋತ್ಸವ ಕಾರ್ಯಕ್ರಮ ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಮಠದಲ್ಲಿ ಇವತ್ತು ಹಲವು ಕಾರ್ಯಕ್ರಮಗಳು ಕೂಡ ನಡೀತಾ ಇರತಕ್ಕಂಥದ್ದು. ಈ ವಿಷಯ ಗಮನಿಸಬಹುದು, ತುಮಕೂರಿನ ಕಲಾವಿದರೊಬ್ರು ತೆಂಗಿನ ಗರಿಯಲ್ಲಿ ಶ್ರೀಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಸಿದ್ಧಗಂಗಾ ಮಠದ ಆವರಣದಲ್ಲಿ ಈ ಒಂದು ಕಲಾಕೃತಿಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಬಹಳ ಅದ್ಭುತವಾಗಿ ಶ್ರೀಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಸಂಪೂರ್ಣವಾಗಿ ಎಲ್ಲವೂ ಕೂಡ ತೆಂಗಿನ ಗರಿಯಲ್ಲೇ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ತುಮಕೂರು ಕಲ್ಪತರುನಾಡು ಅಂತಾನೆ ಕೂಡ ಬಹಳ ಫೇಮಸ್ಸು. ಈ ಒಂದು ಹಿನ್ನೆಲೆಯಲ್ಲಿ ಕಲ್ಪತರುನಾಡಿನಿಂದಲೇ ಒಂದು ತೆಂಗಿನ ಗರಿಯಿಂದಲೇ ಈ ಒಂದು ಶಿವಕುಮಾರ ಮಹಾಸ್ವಾಮೀಜಿಗಳ ಒಂದು ಕಲಾಕೃತಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಈ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆ ಕಲಾವಿದರು ಕೂಡ ಏನೋ ಕಲಾಕೃತಿ ಮಾಡಿದಂತಹ ಕಲಾವಿದರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೂಡ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಈ ರೀತಿ ಒಂದು ಮಾಡಿದಿರ ಸರ್, ಈಗ ಖುಷಿ ಆಗ್ತಿದೆ. ಬುದ್ಧಿಯವರ ಆಶೀರ್ವಾದ ಸಿಕ್ಕಷ್ಟು ಖುಷಿ ಆಗ್ತಾ ಇದೆ. ಅದೇ ವಿದ್ಯಾಸಂಸ್ಥೆಯಲ್ಲಿ ಓದಿ ಬುದ್ಧಿಯವರ ಒಂದು ಆಶೀರ್ವಾದ ಇವತ್ತು ನಮಗೆ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ಅನಿಸ್ತಿದೆ. ಸರ್ ನೀವು ತುಮಕೂರಿನವರೇನೆ ತುಮಕೂರು ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಯಲ್ಲಿ ಓದಿ ಬೆಳೆದಿರೋ ಹುಡುಗ. ಸಂಪೂರ್ಣವಾಗಿ ತೆಂಗಿನ ಗರಿಯಲ್ಲೇ ಮಾಡಿರುವಂಥದ್ದು? ಹೌದು, ಸಂಪೂರ್ಣವಾಗಿ ತೆಂಗಿನ ಗರಿಯಲ್ಲೇ ಮಾಡಿರುವಂಥದ್ದು. ಬೇಸಿಕ್ ನಾವು ಆರ್ಟಿಸ್ಟು ಏನಾರು ಹೊಸ ಥರ ಕ್ರಿಯೇಟಿವಿಟಿ ಹುಡುಕ್ತಾ ಇರಬೇಕು ಅಂದ್ಕೊಂಡ್ವಿ. ಈ ಒಂದು ತೆಂಗಿನ ಗರಿ ಐಡಿಯಾ ಬಂತು. ನಮ್ಮ ಟೀಮ್ ಹತ್ರ ನಮ್ದು ಮನುಷ್ಯವ ಅಂತ ನಮ್ದು ಆರ್ಟ್ ಟೀಮ್ ಇದೆ. ಹುಡುಗರು ಹಿಂಗೆ ಹೊಸ ಥರ ಪ್ರಯತ್ನ. ಸರಿ ಆಯ್ತು, ಒಂದು 2 ವರ್ಷ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಆಮೇಲೆ ಬುದ್ಧಿಯವ್ರ ಹತ್ರ ಬಂತು ಅಂತ ಹೇಳಿ ಒಂದು 2 days ಬ್ಯಾಕ್ ಡಿಸೈಡ್ ಮಾಡಿದ್ವಿ. ಹಿಂಗೆ ಮಾಡೋಣ ಅಂತ. ಸರಿ ಆಯ್ತು ಮಾಡ್ರಪ್ಪ ಅಂತ ಬುದ್ಧಿಯವರು. ಸರಿ ಅವ್ರದ್ದು ಒಂದು ಆಶೀರ್ವಾದ ಸಿಕ್ತು. ನಮಗೂ ಇದೊಂದು ಹೊಸ ಹುರುಪು, ಹೊಸ ಥರ ಇರಲಿ. ಯಾಕಂದರೆ ಬುದ್ಧಿಯವ್ರು ಇದ್ದಾಗ್ಲೂ ಕೂಡ ಒಬ್ರು ಉಪಯೋಗ ಆಗಿ ಇವತ್ತು ಅವ್ರಿಂದ ಎಷ್ಟು ಅನ್ನ ತಿಂತಾ ಇದೀವಿ. ಈಗ ಅವ್ರು ಇಲ್ಲ ಅಂದ್ರೂ ಕೂಡ ಅನ್ನ ತಿಂತೀವಿ. ಅದೇ ರೀತಿ ನಾವು ಮಾಡೋ ಒಂದು ಕಲಾಕೃತಿನೂ ಅವ್ರದ್ದೊಂದು ಏನೇ ಮಾಡಲು ಅದು ಇರಬೇಕು, ಹೋದ್ಮೇಲೆ ಅದು ಉಪಯೋಗ ಆಗ್ಬೇಕು. ಆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಈ ತೆಂಗಿನ ಗರಿ ನಾವು ಯೂಸ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ. ಎಷ್ಟು ಗಂಟೆಗಳ ಕಾಲ ಸಮಯ ಹಿಡಿತು? ಸರ್ ಒಟ್ಟು 2 ದಿವಸ 48 ಗಂಟೆ ಸತತವಾಗಿ ವರ್ಕ್ ಮಾಡೋದು. 8 ಜನ ನಾವು ನಮ್ಮ ಗ್ರೂಪ್ನ ಕಲಾವಿದರಿಗೆ ಸೇರ್ಕೊಂಡು 8 ಗಂಟೆ 48 ಗಂಟೆ ವರ್ಕ್ ಮಾಡೋದು. ಯಾಕಂದ್ರೆ ತೆಂಗಿನ ಗರಿ ಅಲ್ಲ, ಅದು ನಾವು ಜಾಸ್ತಿ ಬೇಗನೂ ಮಾಡೋದಕ್ಕಾಗಲ್ಲ. ನಾವು ಅದನ್ನ ಎಷ್ಟು ಜೋಪಾನ ವರ್ಕ್ ಮಾಡಬೇಕು. ಅದು ಕಪ್ಪ ಟರ್ನ್ ಆಗಿಬಿಡುತ್ತೆ, ನಾವು ಅದನ್ನ ನೋಡ್ಕೊಂಡು ಕೆಲಸ ಮಾಡಬೇಕು. ಹಾಗಾಗಿ 48 ಗಂಟೆ ಹಿಡಿದಿದ್ದೆ. ಸಿಂಗರ್ ಶ್ರೀಗಳು ನೋಡಿದ್ರ ಇದು? ನೋಡಿದ್ರು, ಬಂದು ಖುಷಿಯವರು ಅವರೇ ಮಾಲಾರ್ಪಣೆ ಮಾಡಿದ್ದು. ಮಾಲಾರ್ಪಣೆ ಮಾಡಿ ಒಂದು ಕಲಾವಿದರಿಗೆ ಅವರೊಂದು ಬೆಂತಟ್ಟಿ ಹುರಿದುಂಬಿಸಿ ಹೋಗಿದ್ದಾರೆ. ಅವರ ಆಶೀರ್ವಾದ ಸಿಕ್ಕಿದೆ, ಇಬ್ಬರದ್ದು ಆಶೀರ್ವಾದ ನಂಗೆ ಸಿಕ್ಕಿದೆ. ತೆಂಗಿನ ಗರಿಯಲ್ಲಿ ಶ್ರೀಗಳ ಒಂದು ಕಲಾಕೃತಿನ ಮಾಡಿರುವಂತಹ ತುಮಕೂರಿನ ಮನು ಅವರು ಹೇಳ್ತಾ ಇರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.